ಅಂದರೆ ಒಬ್ಬರು ರೈಡ್ಸ್ ಇಲ್ಲ ಆ ಥರ ಹೊಡಿಯೋದು ಬಿಗ್ ಬಾಸಲ್ಲಿ. ಅವ್ರು ಮಾಡಿದ್ದಾರೆ ಅಂದರೆ ಖಂಡಿತ ಅವ್ರು ಆ್ಯಕ್ಷನ್ ತೊಗೊಂತಾರೆ ಬಿಗ್ ಬಾಸ್. ಹೆಲ್ಮೆಟ್ ಮಾಡ್ತಾರೆ ಅಂತ ಹೇಳ್ತೀರಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಇಲ್ಲ ಮಾಡಲಿಲ್ಲ ಅಂದರೂ ನೀವು ಮಾಡಿದ ತಪ್ಪು ಅಂತ ಅವ್ರಿಗೆ ಬೈತಾರೆ. ಗಿಲ್ಲಿ ಕಾವ್ಯ 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 ಅನ್ನೋದು ಇರಿಟೇಟ್ ಅನಿಸುತ್ತೆ. ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ. ಯಾರು ಇಷ್ಟ ಮೇಡಮ್? ನಮಗೆ ರಕ್ಷಿತಾ. ಯಾಕೆ ಮೇಡಮ್? ತುಂಬ ಒಳ್ಳೆ ಹುಡುಗಿ, ತುಂಬ ಇನ್ನೋಸೆಂಟು. ಅದು ಬೇರೆಯವ್ರಿಗೆ ಅರ್ಥ ಆಗ್ತಾಯಿಲ್ಲ ಅಷ್ಟೇ. ತುಂಬ ಒಳ್ಳೆ ಹುಡುಗಿ, ಚೆನ್ನಾಗಿ ಆಡ್ತಾ ಇದ್ದಾಳೆ. ಅದನ್ನು ಅವಳಿಗೆ ತೋರಿಸ್ಕೊಳಕ್ಕೆ ಬರ್ತಾಯಿಲ್ಲ, ಅಂದರೆ ಹೇಳಕ್ಕೆ ಬರ್ತಾಯಿಲ್ಲ. ಅವಳಿಗೆ ಕನ್ನಡ ಅಷ್ಟು ಬರಲ್ವಲ್ಲ, ಹಂಗಾಗಿ ಬೇರೆಯವ್ರಿಗೆ ಅರ್ಥ ಆಗ್ತಾಯಿಲ್ಲ ಅವಳು ಅಂತ ನಮ್ಗನ್ಸುತ್ತೆ. ಅವರು ಒಂದು ಕ್ವಶನ್ ಕೇಳಿದ್ರೆ ಇಷ್ಟುದ್ದ ಆನ್ಸರ್ ಹೇಳ್ತಾರೆ, ಅಷ್ಟೊಂದು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಇಲ್ಲ ಆ ಥರ ಏನಿಲ್ಲ. ಅವಳಿಗೆ ಅದೇ ಹೇಳ್ದನಲ್ಲ ನಾನು, ಅವಳಿಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬರ್ತಾಯಿಲ್ಲ, ಹಂಗಾಗಿ ಅವಳು ಬೇರೆ ಬೇರೆ ಥರ ಹೇಳ್ತಾಳೆ. ಅದು ಬೇರೆಯವ್ರಿಗೆ ಬೋರ್ ಅನಿಸುತ್ತೆ ಅಷ್ಟೇ. ಒಳ್ಳೆ ಹುಡುಗಿ. ಮತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಗೆ ಯಾರು ಇಷ್ಟ? ಅದರಲ್ಲಿ ಗಿಲ್ಲಿ ಇಷ್ಟ. ಮತ್ತು ಅಶ್ವಿನಿ ಗೌಡರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ನಮ್ಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಹೊರಗಡೆ ಒಂಥರ ಇರ್ತಾರೆ, ಅದು ಮನಸ್ಸಲ್ಲಿ ಇವಾಗ ಆಚೆ ಬರ್ತಾ ಇದೆ ಅನ್ನೋದು ನಮ್ಗೆ ಅನಿಸುತ್ತೆ ಅಷ್ಟೇ. ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಇನ್ನೊಂದು ಈಗ ಅಶ್ವಿನಿ ಗೌಡರ ಸವಾಸ ಬಿಟ್ಟ ಮೇಲೆ ಜಾಹ್ನವಿಗೆ ಉತ್ತಮ ಬಂತು, ಏನು ಅನಿಸ್ತದೆ ಅದ್ರ ಬಗ್ಗೆ? ಹೌದು, ಖಂಡಿತ. ಅವಾಗ ಅವ್ರು ನೋಡಿದ್ರೆ ಇವ್ರು ನೋಡ್ದಂಗೆ ಆಗೋದು ನಮಗೆ. ಯಾರನ್ನ ಅಶ್ವಿನಿ ಮೇಡಮ್ ನೋಡ್ದಂಗೆ ಆಗೋದು. ಅವ್ರ ಬುದ್ಧಿನೇ ಇವ್ರ ಥರ ಸೇಮ್ ಇದ್ದಾರೆ ಅಂತ. ಇವಾಗ ನೋಡಿ, ಅವರು ತುಂಬ ಒಳ್ಳೆಯವ್ರ ಥರ ಕಾಣಿಸ್ಕೊತಾ ಇದ್ದಾರೆ, ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ. ಮೊದಲು ಆ ಥರ ಇರಲಿಲ್ಲ ಅವರು ಅಂತ ಅನಿಸುತ್ತೆ. ಹೌದು. ಈಗ ರಿಷಾ ಅವ್ರ ಸಂಘಕ್ಕೆ ಸೇರ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತಿದೆ? ರಿಷಾ ಅವ್ರಿಗೆ ತುಂಬ ಸಿಟ್ಟು ಜಾಸ್ತಿ. ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೆಯದು. ಒಳ್ಳೆ ಹುಡುಗಿನೇ, ಬಟ್ ಬೇರೆಯವ್ರನ್ನ ತುಂಬ ಹರ್ಟ್ ಮಾಡೋದು ಅಂತ ಅನಿಸುತ್ತೆ ನಮಗೆ. ಚಿಕ್ಕ ವಿಚಾರಕ್ಕೂ ಜಗಳ ಮಾಡ್ತಾರೆ, ಅದ್ರ ಬಗ್ಗೆ ಏನು ಅನಿಸ್ತದೆ? ಅದು ತಪ್ಪು. ಮನೆಯಲ್ಲಿ ಇದ್ದ ಥರನೇ ಇಲ್ಲಿ ಇರೋಕ್ಕಾಗಲ್ಲ, ಬಟ್ ತುಂಬ ಕೋಪ ಕಮ್ಮಿ ಮಾಡ್ಕೋಬೇಕು. ಮೊನ್ನೆ ಈಗ ಗಿಲ್ಲಿಗೆ ಹೊಡೆದ್ಬಿಟ್ರು ಒಂದು ಬಟ್ಟೆ ವಿಚಾರದಲ್ಲಿ. ಹೌದು, ಅದು ತಪ್ಪದು. ಯಾಕಂದರೆ ಅದೇ ಜಾಗದಲ್ಲಿ ಬೇರೆ ಗಂಡಸಿದ್ರೆ ಅದೊಂಥರ, ಲೇಡಿಯಾಗಿ ಅವ್ರ ಮೇಲೆ ಕೈ ಮಾಡಬಹುದಾಗಿತ್ತು, ಅದು ತಪ್ಪೆ. ಅದು ನಿಧಾನಕ್ಕೆ ಕೂಲಾಗಿ ಅವರು ಇದು ಮಾಡ್ಬೋದಾಗಿತ್ತು, ಅದು ಸರಿ ಇಲ್ಲ. ಓಕೆ, ಈಗ ಆ ವಿಚಾರದಲ್ಲಿ ಅಕಸ್ಮಾತ್ ಎಲ್ಲರೂ ಈಗ ಹೆಲ್ಮೆಟ್ ಅಂತೂ ಮಾಡಿಲ್ಲ, ವೀಕೆಂಡಲ್ಲಿ ಸುದೀಪ್ ಸರ್ ಏನಾದ್ರು ಬಂದು ಹೆಲ್ಮೆಟ್ ಮಾಡ್ಬೋದು ಅನಿಸುತ್ತಾ ನಿಮಗೆ? ಹೌದು, ಅದ್ರ ಬಗ್ಗೆ ಮಾತಾಡ್ತಾರೆ ಅವರು ಸುದೀಪ್ ಸರ್ ಮಾತಾಡ್ತಾರೆ. ಯಾಕಂದರೆ ಒಬ್ಬರು ರೈಡ್ಸ್ ಇಲ್ಲ ಆ ಥರ ಹೊಡಿಯೋದು ಬಿಗ್ ಬಾಸಲ್ಲಿ. ಅವ್ರು ಮಾಡಿದ್ದಾರೆ ಅಂದರೆ ಖಂಡಿತ ಅವ್ರು ಆ್ಯಕ್ಷನ್ ತೊಗೊಂತಾರೆ ಬಿಗ್ ಬಾಸ್. ಹೆಲ್ಮೆಟ್ ಮಾಡ್ತಾರೆ ಅಂತ ಹೇಳ್ತೀರಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಇಲ್ಲ ಮಾಡಲಿಲ್ಲ ಅಂದರೂ ನೀವು ಮಾಡಿದ ತಪ್ಪು ಅಂತ ಅವ್ರಿಗೆ ಬೈತಾರೆ. ಖಂಡಿತ ಬೈಲೇಬೇಕು. ಯಾಕಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ. ಲಾಸ್ಟ್ ಟೈಮ್ ಇದೇ ತರ ಲಾಯರ್ ಜಗದೀಶ್ ಮತ್ತು ರಂಜಿತ್ ವಿಚಾರದಲ್ಲಿ ತಳ್ಳಿದ್ಕೆ ಹೆಲ್ಮೆಟ್ ಮಾಡಿದ್ರು. ಹೌದು, ಈ ವಿಚಾರ ಇನ್ನೂ ಅದು ಬಾಯ್ಸ್ಗೆ ಇದು ಮಾಡ್ಕೊಂಡೇ ಹಂಗಂದ್ರು. ಇವ್ರು ಲೇಡೀಸ್ ಆಗಿ ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಬಟ್ ಸುದೀಪ್ ಸರ್ ಮಾತಾಡ್ತಾರೆ ಅದ್ರ ಬಗ್ಗೆ ಅಂತ ನಮ್ಗೆ ಅನಿಸುತ್ತೆ. ಮಾತಾಡಬೇಕು ಅಂತ ಅನ್ಸುತ್ತೆ ನಿಮಗೆ? ಮಾತಾಡಲೇಬೇಕು. ತಪ್ಪಲ್ವಾ ಅವ್ರು ಮಾಡಿದ್ದು? ಬಾಯಿ ಮಾತಲ್ಲೇ ಮಾತಾಡ್ಬೋದಾಗಿತ್ತು, ಆ ಥರ ಮಾಡಿದ್ದು ತಪ್ಪೇನೆ. ಕಾವ್ಯ ಮತ್ತು ಗಿಲ್ಲಿ ಹೇಗೆ ಆಡ್ತಾ ಇದ್ದಾರೆ? ಕಾವ್ಯ ಮತ್ತು ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಕಮ್ಮಿ ಮಾಡ್ಕೊಬೇಕು ಅನಿಸುತ್ತೆ. ಜಾಸ್ತಿ ಡೀಪಾಗಿ ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಅನಿಸುತ್ತೆ. ಅವ್ರಿಗೆ ಅದು ಇಷ್ಟ ಆಗ್ತಾಯಿಲ್ಲ. ನಮ್ಮ ಆಟ ನಾವು ಆಡೋಣ ಅನ್ನೋದು ಕಾವ್ಯಂಗೆ. ಗಿಲ್ಲಿ ಕಾವ್ಯ ಅನ್ನೋದು ಇರಿಟೇಟ್ ಅನಿಸುತ್ತೆ. ಒಂದ್ಸಲಿ ನೋಡಿದಾಗ ಇರಿಟೇಟ್ ಅನಿಸುತ್ತೆ. ಈಗ ಗಿಲ್ಲಿ ಕಾಮಿಡಿ ಮಾಡೋದು ಎಷ್ಟು ಇಷ್ಟ ಆಗುತ್ತೆ ನಿಮಗೆ? ಖಂಡಿತ ಇಷ್ಟ ಆಗುತ್ತೆ, ಒಳ್ಳೆ ಹುಡುಗ. ಏನೇ ವಿಚಾರಗಳು ಏನೇ ಮಾತು ಕೊಟ್ಟರು, ಏನೇ ಕೌಂಟ್ರ್ ಕೊಟ್ಟರು ಸ್ಪಾಟಲ್ಲೇ ಕೊಡ್ತಾರೆ. ಹೌದು, ಆವಾಗಲೇ ಕೊಟ್ಬಿಡ್ತಾರೆ. ಅದು ತುಂಬ ಖುಷಿಯಾಗುತ್ತೆ. ನಾವು ನಮ್ಮಂಥವ್ರೆ ನಾವು ಯೋಚನೆ ಮಾಡಿ ನಾವೇನು ಹೇಳೋದು, ಏನೋ ತಪ್ಪಾಗ್ಬಿಟ್ರೆ ಅಂತೀವಿ. ಆದರೆ ಅವನು ಕರೆಕ್ಟಾಗಿ ಹೇಳ್ತಾನೆ. ಅಂದರೆ ಅವ್ರಿಗೆ ಸರಿಯಾಗಿ, ಅಂದರೆ ಅವ್ರಿಗೆ ಮಕ್ಕ ಕೊಡ್ದಂಗೆ ಹೇಳ್ತಾನೆ ಕರೆಕ್ಟಾಗಿ. ಸ್ಟಾರ್ಟಿಂಗಲ್ಲೇ ರಿಪ್ಲೈ ಬಂದ್ಬಿಡುತ್ತೆ ಅವನಲ್ಲಿ. ಅದು ತುಂಬ ಖುಷಿಯಾಗುತ್ತೆ ನಮಗೆ. ಕರೆಕ್ಟಾಗಿ ಹೇಳ್ತಾನೆ. ಈ ಸಲ ಬಿಗ್ ಬಾಸ್ ಅಲ್ಲಿ ಬರೀ ಗಿಲ್ಲಿ ಬಿಟ್ಟರೆ ಬೇರೆ ಯಾರ ಹೆಸರು ಕೇಳ್ತಲ್ಲ, ಹೆಚ್ಚಿಗೆ ಕೇಳ್ಬರ್ತಾರೆ. ಎಲ್ಲಿ ನೋಡಿದ್ರು ಗಿಲ್ಲಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಅನಿಸ್ತಿದೆ? ಒನ್ ಮ್ಯಾನ್ ಶೋ ಆಗ್ತಿದೆಯಾ? ಒನ್ ಮ್ಯಾನ್ ಶೋ ಹಂಗೇನು ಅನ್ಸಲ್ಲ ನಮಗೆ. ಇಲ್ಲ ನಮಗೇನು ಹಂಗೆ ಅನ್ಸಲ್ಲ. ಗಿಲ್ಲಿನೂ ಗೆಲ್ಲಬೇಕು, ರಕ್ಷಿತಾ, ಕಾವ್ಯ ಎಲ್ಲರೂ ಇದ್ದಾರೆ. ಅದರಲ್ಲಿ ನೋಡಬೇಕು ಯಾರು ಗೆಲ್ತಾರೆ ಅಂತ. ಓಕೆ, ಈಗ ಧನುಷ್ ಅವರು ತುಂಬ ಸೀರಿಯಲ್ ಎಲ್ಲ ಮಾಡಿದ್ದಾರೆ, ಬಟ್ ಅಲ್ಲಿರೋ ಥರ ಇಲ್ಲಿ ಆಕ್ಟಿವ್ ಆಗಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಅನಿಸ್ತಿದೆ? ಆ್ಯಕ್ಟಿವ್ ಆಗಿಲ್ಲ ಅನ್ನೋದಕ್ಕಿಂತ ಅವನು ಎಲ್ಲಿ ಸ್ಟ್ಯಾಂಡ್ ತೊಗೋಬೇಕೋ ಅಲ್ಲಿ ತೊಗೊತಾರೆ. ಸುಮ್ಮನೆ ಆದರೂ ಏನು ಅವನು ಹೋಗ್ತಾನೆ ಮುಂದಕ್ಕೆ ಅನ್ನೋದು ನಮ್ಗೆ ಅನಿಸುತ್ತಪ್ಪ. ಅವನು ಚೆನ್ನಾಗಿ ಆಡ್ತಾ ಇದ್ದಾನೆ, ಅವನ ಆಟ ಅವನು ಆಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ಚಂದ್ರಪ್ಪ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಎಲ್ಲೂ ತೋರಿಸ್ಕೊಳ್ಳಲ್ಲ, ಭಯ ಪಡ್ತಾರೆ. ಯಾಕೆ ಬೇಕೋ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ, ಯಾಕೆ ನಮ್ಮ ಆಟ ನಾವು ಆಡೋಣ ಅಂತ ಅನ್ನೋ ಥರ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಬಟ್ ಅವರು ಇರೋದೇ ಹಾಗೇನೋ ಗೊತ್ತಿಲ್ಲ. ಈಗ ಬೇರೆ ಶೋಗಳಲ್ಲಿ ತುಂಬ ಕಾಮಿಡಿ ಮಾಡ್ತಾಯಿದ್ರು, ಇಲ್ಲಿ ಬಂದರೆ ಕಾಮಿಡಿನೇ ಮಾಡ್ತಾ ಇಲ್ಲ ಅವರು.
ಇದು ಕೇಳಿದ್ರೆ ಕಾಮಿಡಿ ಶೋ ಅಲ್ಲ ಅಂತ ಹೇಳ್ತಾರೆ. ಇವಾಗ ಕಾಮಿಡಿ ಮಾಡೋಕೆ ಹೋದ್ರೆ ಅದು ಸೀರಿಯಸ್ ಆಗಿಬಿಟ್ರೆ ಅನ್ನೋ ಭಯನೂ ಅವ್ರಿಗೆ ಇರ್ಬೋದಲ್ವಾ, ಅದಕ್ಕೋಸ್ಕರ ಅವರು ಸ್ವಲ್ಪ ಸ್ಟ್ಯಾಂಡ್ ತೊಗೊತಾ ಇಲ್ಲ ಅಂತ ಅನಿಸುತ್ತೆ. ಧ್ರುವಂತ್ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಧ್ರುವಂತು ಓಕೆ, ಆದರೆ ಅವರು ತಗೊಳ್ಳೋ ಸ್ಟ್ಯಾಂಡ್ ತೊಗೋತಾ ಇಲ್ಲ, ತುಂಬ ಸೈಲೆಂಟಾಗಿ ಇರ್ತಾರೆ. ಅದೊಂದು ಆಟದ ಕಡೆ ಸ್ವಲ್ಪ ತೋರಿಸ್ಬೇಕು ಅವ್ರ ಸ್ಟ್ರೆಂತ್ನ ಅಂತ ಅಷ್ಟೇ. ಈಗ ವೈಲ್ಡ್ ಕಾರ್ಡಿನ ಎಂಟ್ರಿ ಆದ ಸೂರಜ್ ಮತ್ತು ರಿಷಿಕಾ ಲವ್ ಸ್ಟೋರಿ ಹೇಗಿದೆ? ಅದೇನು ಲವ್ ಸ್ಟೋರಿ ಅಂತ ನಮ್ಗೆ ಅನಿಸ್ಲಿಲ್ಲ. ಇಷ್ಟ ಆಗಿಲ್ವಾ? ಅದೇನು ಲವ್ ಸ್ಟೋರಿ, ಸುಮ್ಮನೆ ಕ್ರಶ್ ಅಷ್ಟೇ. ಅದು ಆಚೆ ಬಂದಮೇಲೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಅದು ಲವ್ ಸ್ಟೋರಿ ಆಗುತ್ತೆ. ಒಳಗಡೆ ಜನಗಳಿಲ್ವಲ್ಲ, ಅಷ್ಟೇ ಜನ ತಾನೇ, ಬೇರೆಯವ್ರನ್ನ ಇನ್ನೇನು ಇದು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಅಲ್ಲಿಗೆ ಹಂಗೆ ಕ್ರಶ್ ಆಗಿದೆ ಅಂತ ನಮ್ಗೆ ಅನಿಸುತ್ತೆ ಅಷ್ಟೇ. ಓಕೆ, ಇನ್ನು ರಘು ಅವ್ರು ಬಂದು ತುಂಬ ಚೆನ್ನಾಗಿ ಗೇಮ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಹೇಗೆ ಅನ್ನಿಸ್ತದೆ? ರಘು ಸರ್ ತುಂಬ ಒಳ್ಳೆಯವರು ಪಾಪ, ಯಾರ ಮೇಲೂ ದ್ವೇಷನೂ ಇದು ಮಾಡಲ್ಲ, ಒಳ್ಳೆತನ ಇದೆ ನನಗೆ, ಒಳ್ಳೆಯವರು. ನೋಡೋಕೆ ಸ್ವಲ್ಪ ರಫ್ ಆಗಿದ್ರು ಮನಸ್ಸು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ಭೇದ ಭಾವ ಮಾಡಲ್ಲ. ಓಕೆ, ಅಭಿಷೇಕ್ ಬಗ್ಗೆ ಏನು ಹೇಳ್ತೀರಾ? ಅಭಿಷೇಕ್ ಬಗ್ಗೆ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಇನ್ನೊಂದು ಈಗ ಸುದೀಪ್ ಸರ್ ಮೇಲೆ ಒಂದು ಅಪವಾದ ಕೇಳಿ ಬರ್ತದೆ, ಎಲ್ಲೋ ಒಂದು ಕಡೆ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ಈಗ ಜಾಹ್ನವಿ ಮತ್ತು ಅಶ್ವಿನಿ ಮೇಡಮ್ ಬಂದ ಅವ್ರ ಮೇಲೆ ಯಾವುದು ಅಂದರೆ ಹೆಚ್ಚಾಗಿ ಕ್ಲಾಸ್ ತೊಗೊಳ್ಳಲ್ಲ ಅನ್ನೋದೊಂದಿದೆ. ಕ್ಲಾಸ್ ತೊಗೊಳ್ಳಲ್ಲ ಅಂದರೆ ಅವರು ಇವಾಗ ಅವ್ರಿಗೆ ಯಾರಿಗೆ ಸರಿ ಅನಿಸಿಲ್ವೋ ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಅವ್ರು ಕ್ಲಾಸ್ ತೊಗೊತಾರೆ. ಇವಾಗ ಸೈಲೆಂಟಾಗಿ ಕೂತಿದ್ದಾಗ ಅವರೇ ಕ್ಲಾಸ್ ತೊಗೊಳ್ಳೋದು ಎಷ್ಟು ಸರಿ ಇರುತ್ತೆ? ಈಗ ಬೇರೆಯವ್ರು ಹೇಳಬೇಕು, ನೀವು ತೊಗೊಂಡಿಲ್ಲ, ಕ್ಲಾಸ್ ತೊಗೊಂಡಿಲ್ಲ, ಅವ್ರು ಮಾಡಿದ ತಪ್ಪು, ಇವ್ರು ನನಗೆ ಈ ಥರ ಮಾಡಿದ್ರು ಅಂದರೆ ಸರ್ ಕ್ಲಾಸ್ ತೊಗೋತಾರೆ. ಸುದೀಪ್ ಸರು ಸುಮ್ಮನೆ ಆದರೂ ಅವರೇ ಏನಕ್ಕೆ ಮಾತಾಡ್ತಾರೆ? ಇವಾಗ ಬಿಗ್ ಬಾಸಲ್ಲಿ ಮೊನ್ನೆ ಇನ್ಸಿಡೆನ್ಸ್ ಆಯಿತು ರಕ್ಷಿತಾ ಹೇಳ್ಬೋದಾಗಿತ್ತು, ನನ್ನ ಬಟ್ಟೆ ಸ್ವಲ್ಪ ಮೇಲೆ ತನಕ ಬಂತು, ಅದಕ್ಕೋಸ್ಕರ ನಾನು ಈ ಥರ, ಅವಳಿಗೆ ಹೇಳೋಕ್ಕೆ ಬರಲಿಲ್ಲ, ಸೈಲೆಂಟಾಗಿ ಕೂತಿದ್ಲು. ಹಂಗೆ ಆ ಥರ ಆದಾಗ ಅವ್ರು ಸುದೀಪ್ ಸರೇ ಮಾತಾಡೋಕ್ಕಾಗಲ್ಲ, ಅವ್ರಿಗಾಗಿರೋ ಕಷ್ಟನ ಅವರೇ ಹೇಳ್ಕೊಬೇಕು. ಸುದೀಪ್ ಸರೇ ಒತ್ತಿ ಹೇಳೋಕ್ಕೆ ಆಗಲ್ವಲ್ವಾ? ಇನ್ನು ಫೈನಲ್ ಆಗಿ ಕಾಕ್ರೋಚ್ ಸುದೀಪ್ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಕಾಕ್ರೋಚ್ ಸುದೀಪ್ ಸ್ಟಾರ್ಟಿಂಗ್ ನಮ್ಗೆ ತುಂಬ ಇಷ್ಟ ಆಗ್ತಿದ್ರು, ಈ ನಡುವೆ ಅಷ್ಟು ಅವರು ಇನ್ನೊಂದು ಜನಗಳು ತುಂಬ ಮಾತಾಡ್ತಾರೆ, ಕಾಕ್ರೋಚ್ ಸುದೀಪ್ ಹೊರಗಡೆ ಭಾರಿ ಸೌಂಡ್ ಮಾಡ್ತಾರೆ, ಬಿಗ್ ಬಾಸ್ ಮನೇಲಿ ಸೈಲೆಂಟ್ ಆಗಿದ್ದಾರೆ ಅಂತ. ಸೈಲೆಂಟ್ ಆಗಿದ್ದಾರೆ ಅಂದರೆ ಅವ್ರು ತುಂಬ ಹೆದರ್ತಾರೆ ಅನಿಸುತ್ತೆ ಬೇರೆಯವ್ರಿಗೋಸ್ಕರ. ಅಂದರೆ ಅಲ್ಲಿ ಬಂದಿರೋದು ಆಡೋಕ್ಕೆ ಅಂತ ಅನ್ನೋದು ಮರೆತುಬಿಟ್ಟು ಬೇರೆಯವ್ರು ಎಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅವ್ರ ಜೊತೆ ಸೇರ್ತಾರೆ ಅಂತ ಅನಿಸುತ್ತೆ. ಇನ್ನೊಂದು ವಿಮ್ಸ್ ಓಡಾಡ್ತಾ ಎಲ್ಲ ಕಡೆ, ಲಾಸ್ಟ್ ಟೈಮ್ ಮಂಜಣ್ಣ ಮತ್ತೆ ಅವ್ರು 3 ಜನದಲ್ಲಿ ಇದಾಗಿತ್ತಲ್ಲ, ಈಗ ಈ ಸಲ ಜಾಹ್ನವಿ ಮತ್ತೆ ಅಶ್ವಿನ್ ಜೊತೆಗೆ ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಫೋಟೋ ವೈರಲ್ ಮಾಡ್ತಾ ಇದ್ದಾರೆ. ಹೌದೌದು, ಅವ್ರು 3 ಜನ ಒಟ್ಟಿಗೆ ಕೂತಿರ್ತಾರೆ, ಒಟ್ಟಿಗೆ ಡಿಸ್ಕಸ್ ಮಾಡ್ತಾರೆ, ಒಟ್ಟಿಗೆ ಮಾತಾಡ್ತಾರೆ ಅನ್ನೋದೊಂದು ಹೌದು, ನೋಡಿದಾಗ ಹಂಗೆ ಅನಿಸುತ್ತೆ. ಹೌದು. ಓಕೆ ಮೇಡಮ್, ಲಾಸ್ಟ್ ಟೈಮ್ ಬಿಗ್ ಬಾಸ್ಗೆ ಈ ಟೈಮ್ ಬಿಗ್ ಬಾಸ್ಗೆ ಏನು ಡಿಫ್ರೆನ್ಸ್ ಇದೆ? ಡಿಫ್ರೆನ್ಸ್ ಏನು ಅನಿಸಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಸೌಂಡ್ ಕಮ್ಮಿ ಇತ್ತು, ಈ ಸಲ ಸೌಂಡ್ ಜಾಸ್ತಿ ಇದೆ ಅನಿಸುತ್ತೆ ಅಷ್ಟೇ. ಅಂದರೆ ಜಗಳ ಅದು ಇದು ಕಿರಿಕಿರಿ. ಓಕೆ ಮೇಡಮ್, ಫೈನಲ್ ಆಗಿ ಈ ಸಲ ಬಿಗ್ ಬಾಸಲ್ಲಿ ಯಾರು ಟಾಪ್ 5 ಬರ್ಬೋದು? ಟಾಪ್ 5 ಅಂದರೆ ಯಾರು? ಗಿಲ್ಲಿ ಇದ್ದಾರೆ, ರಕ್ಷಿತಾ ಇದ್ದಾರೆ, ರಘು ಇದ್ದಾರೆ. ರಘು ಸರ್ ಬರ್ಬೋದು ಅನಿಸುತ್ತೆ. ಗಿಲ್ಲಿ, ರಕ್ಷಿತಾ ಮತ್ತು ಕಾವ್ಯ ಇವರೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್. ರಕ್ಷಿತಾ, ಗಿಲ್ಲಿ ಅಂತ ಫೈನಲ್ ಟಾಪ್ 2 ಅಲ್ಲಿ ಇರ್ತಾರೆ. ಇರ್ತಾರೆ ಖಂಡಿತ.